ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕುಬೇರನಿಗೆ ಈ 3 ರಾಶಿಯವರೆಂದರೆ ಬಲು ಇಷ್ಟ. ಇವರಿಗೆ ಹಣದ ಕೊರತೆಯೇ ಇರೋದಿಲ್ಲ. ವೈದಿಕ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ರೀತಿಯಲ್ಲಿ 12 ರಾಶಿಗಳು ಇದ್ದು, ಈ 12 ರಾಶಿಗಳು ಕೂಡ ಸ್ವಭಾವದಲ್ಲಿ ಹಾಗೂ ಗುಣನಡತೆಯಲ್ಲಿ ವಿಭಿನ್ನವಾಗಿರುತ್ತವೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ರಾಶಿಗಳು ಕೂಡ ಅದರದೇ ಆದಂತಹ ಗ್ರಹ ಹಾಗೂ ಅಧಿದೇವತೆ ಕೂಡ ಇರುತ್ತಾರೆ. ಇದೇ ರೀತಿಯಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ರಾಶಿಯವರ ಮೇಲೆ ಕುಬೇರನ ವಿಶೇಷವಾದ ಪ್ರಭಾವ ಇರುತ್ತದೆ. ಆ ರಾಶಿಗಳ ಮೇಲೆ ಕುಬೇರನ ಆಶೀರ್ವಾದ ಇರುತ್ತದೆ. ಶಾಸ್ತ್ರಗಳ ಪ್ರಕಾರ ಕುಬೇರನನ್ನು ಕೋಶಾಧ್ಯಕ್ಷ ಹಾಗೂ ಯಕ್ಷರ ರಾಜ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಾಗಾಗಿ ಅವನ ಫೇವರಿಟ್ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಅವುಗಳನ್ನು ಅವರು ಸುಲಭವಾಗಿ ಎದುರಿಸುತ್ತಾರೆ. ಅವರ ಜೀವನದಲ್ಲಿ ಕುಬೇರನ ಆಶೀರ್ವಾದದ ಕಾರಣದಿಂದಾಗಿ ಹಣದ ಕೊರತೆ ಕಂಡುಬರುವುದಿಲ್ಲ. ಅವರ ಜೇಬು ಸದಾ ತುಂಬಿದ ಸ್ಥಿತಿಯಲ್ಲಿ ಇರುತ್ತದೆ. ಹಾಗಿದ್ರೆ ಬನ್ನಿ ಇವತ್ತಿನ ಈ ಲೇಖನದ ಮೂಲಕ ಕುಬೇರನ ನೆಚ್ಚಿನ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ. ವೃಷಭ ರಾಶಿ. ವೃಷಭ ರಾಶಿಯ ಗ್ರಹ ಎನ್ನುವುದಾಗಿ ಶುಕ್ರ, ಅಂದರೆ ದೈತ್ಯರ ಗುರು ಶುಕ್ರಾಚಾರ್ಯರನ್ನ ಪರಿಗಣಿಸಲಾಗುತ್ತದೆ. ಶುಕ್ರ ಧನ ಹಾಗೂ ವೈಭವದ ಗುರುತು ಎಂಬುದಾಗಿ ಕೂಡ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗುತ್ತದೆ. ಕುಬೇರನ ಆಶೀರ್ವಾದ ಕೂಡ ವೃಷಭ ರಾಶಿಯವರ ಮೇಲೆ ಸದಾಕಾಲ ಇರುತ್ತದೆ. ವೃಷಭ ರಾಶಿಯವರ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಉತ್ತಮ ರೀತಿಯ ಪ್ರತಿಫಲ ದೊರಕುವಂತಹ ಅದೃಷ್ಟ ಜೊತೆಗೆ ಇರುತ್ತದೆ. ಜೀವನದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ಎದುರಿಸುವಂತಹ ಶಕ್ತಿ ವೃಷಭ ರಾಶಿಯವರಲ್ಲಿ ಇರುತ್ತದೆ. ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳಿಂದ ವೃಷಭ ರಾಶಿಯವರು ಸುಲಭದಲ್ಲಿ ಹೊರಗೆ ಬರುತ್ತಾರೆ. ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಅವರಿಗೆ ಗೆಲುವು ನಿಶ್ಚಿತವಾಗಿದೆ. ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ರೀತಿಯಲ್ಲಿ ವೃಷಭ ರಾಶಿಯವರು ಮಾಡುವಂತಹ ಕೆಲಸಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರಗಳಲ್ಲಿ ಗೆಲುವನ್ನು ಸಂಪಾದನೆ ಮಾಡುತ್ತಾರೆ. ವೃಷಭ ರಾಶಿಯವರ ತಮ್ಮ ಕೆಲಸ ಹಾಗೂ ಉತ್ತಮ ಗುಣನಡತೆಯ ಕಾರಣದಿಂದಾಗಿ ಸಮಾಜದಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಸಂಪಾದನೆ ಮಾಡಿರುತ್ತಾರೆ. ದೊಡ್ಡ ಮಟ್ಟದ ಸ್ಥಾನಮಾನಗಳನ್ನು ಕೂಡ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ಸಂಪಾದನೆ ಮಾಡಿರುತ್ತಾರೆ. ಹಾಗೂ ಜನರ ನಂಬಿಕೆ ಕೂಡ ಅವರ ಮೇಲೆ ಹೆಚ್ಚಾಗಿರುತ್ತದೆ. ಆರ್ಥಿಕ ವಿಚಾರದಲ್ಲಿ ಕೂಡ ವೃಷಭ ರಾಶಿಯವರು ಸದಾ ಮುನ್ನಡೆಯನ್ನು ಕಾಯ್ದುಕೊಂಡಿರುತ್ತಾರೆ. ಕರ್ಕ ರಾಶಿ. ಕರ್ಕ ರಾಶಿಯವರ ಸ್ವಾಮಿ ಎಂಬುದಾಗಿ ಚಂದ್ರನನ್ನು ಕರೆಯಲಾಗುತ್ತದೆ. ಹೀಗಾಗಿ ಚಂದ್ರನ ಶಾಂತ ಸ್ವಭಾವದ ಪರಿಣಾಮ ಕೂಡ ಕರ್ಕ ರಾಶಿಯಲ್ಲಿ ನೀವು ಕಾಣಬಹುದಾಗಿದೆ. ಕರ್ಕ ರಾಶಿಯವರು ಸಾಕಷ್ಟು ಕಠಿಣ ಪರಿಶ್ರಮಿಗಳಾಗಿರುತ್ತಾರೆ. ಜೀವನದ ಪ್ರತಿಯೊಂದು ಘಟಕಗಳನ್ನು ಕೂಡ ಅವರು ಸಮಾನ ಮನಸ್ಕನಾಗಿ ಎದುರಿಸುತ್ತಾರೆ. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಕಷ್ಟಗಳು ಕೂಡ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ನೀಡುವುದಿಲ್ಲ. ಯಾವುದೇ ರೀತಿಯ ಹೊಸ ಚಾಲೆಂಜ್ಗಳನ್ನು ಕೂಡ ಅವರು ಎದುರಿಸುವುದಕ್ಕೆ ಸದಾ ಸನ್ನದ್ಧರಾಗಿರುತ್ತಾರೆ. ಕುಬೇರನ ಆಶೀರ್ವಾದದಿಂದಾಗಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಕರ್ಕ ರಾಶಿಯವರು ಯಶಸ್ವಿಯಾಗುತ್ತಾರೆ. ಚಿಕ್ಕ ಅವಕಾಶ ಸಿಕ್ಕಿದ್ರೂ ಸಾಕು, ಕರ್ಕ ರಾಶಿಯವರು ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ. ತಮ್ಮಲ್ಲಿರುವಂತಹ ಸ್ಕಿಲ್ ಕಾರಣದಿಂದಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಸಂಪಾದನೆ ಮಾಡುವುದಕ್ಕೆ ಅವರು ಯಶಸ್ವಿಯಾಗುತ್ತಾರೆ. ಕರ್ಕ ರಾಶಿಯವರು ಕುಬೇರನ ಜೊತೆಗೆ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂಪತ್ತು ಎರಡನ್ನೂ ಕೂಡ ತಮ್ಮದಾಗಿಸಿಕೊಳ್ಳುತ್ತಾರೆ. ಪ್ರತಿಯೊಂದು ರೀತಿಯ ಸುಖ ಶಾಂತಿಯನ್ನು ಕೂಡ ಕರ್ಕ ರಾಶಿಯವರು ಈ ಸಮಯದಲ್ಲಿ ಈ ಕಾರಣದಿಂದಾಗಿ ಕಾಣುತ್ತಾರೆ. ಧನು ರಾಶಿ. ಗುರುವಿನ ರಾಶಿ ಆಗಿರುವಂತಹ ಧನು ರಾಶಿಯವರ ಮೇಲೆ ಕುಬೇರನ ವಿಶೇಷವಾದ ಕೃಪೆ ಇರುತ್ತದೆ. ಧನು ರಾಶಿಯವರು ಆಧ್ಯಾತ್ಮಿಕವಾಗಿ ಹಾಗೂ ದೇವರ ಪೂಜೆಯ ಕಡೆಗೆ ಸಾಕಷ್ಟು ಒಲವು ಹೊಂದಿರುವ ಕಾರಣದಿಂದಾಗಿಯೇ ಕುಬೇರ ಇವರ ಮೇಲೆ ವಿಶೇಷವಾದ ಕೃಪೆ ತೋರುತ್ತಾನೆ. ಜೀವನ ಸುಖ ಹಾಗೂ ಸಮೃದ್ಧಿಯಿಂದ ಕಳೆಯುವಂತಹ ಅದೃಷ್ಟವನ್ನು ಕೂಡ ಇವರು ಪಡೆದುಕೊಂಡಿರುತ್ತಾರೆ. ಯಾವುದೇ ರೀತಿಯ ಕಷ್ಟ ಬಂದ್ರೂ ಕೂಡ ಅವುಗಳನ್ನು ದಾಟಿ ಮುಂದೆ ಹೋಗುವುದಕ್ಕೆ ಇವರು ಹಿಂಜರಿಯೋದಿಲ್ಲ. ಕೇವಲ ಜೀವನದಲ್ಲಿ ಬೇರೆ ಸಫಲತೆಯ ಜೊತೆಗೆ ಹಣದ ಸಂಪಾದನೆಯನ್ನು ಕೂಡ ಇವರು ಯಶಸ್ವಿಯಾಗಿ ಮಾಡುತ್ತಾರೆ. ಕುಬೇರನ ಆಶೀರ್ವಾದ ಇರುವ ಕಾರಣದಿಂದಾಗಿ ಧನುರಾಶಿಯವರಿಗೆ ಹಣ ಸಂಪಾದನೆಯಲ್ಲಿ ಅಷ್ಟೊಂದು ಕಷ್ಟ ಆಗಲಿಕ್ಕಿಲ್ಲ. ಭೌತಿಕವಾಗಿ ಯಾವುದೇ ಸುಖದಲ್ಲಿ ಕೊರತೆ ಕಂಡುಬರುವುದಿಲ್ಲ. ತಮ್ಮ ಸಾಕಷ್ಟು ಸಮಯಗಳ ಕನಸನ್ನು ನನಸು ಮಾಡುವಂತಹ ಅವಕಾಶ ಕೂಡ ಇವರಿಗೆ ಕೂಡಿಬರುತ್ತದೆ. ಜೀವನದಲ್ಲಿ ಕೂಡ ಹೆಚ್ಚಿನ ಸಮಸ್ಯೆಗಳು ಇವರಿಗೆ ಕಂಡುಬರುವುದಿಲ್ಲ.